ಬನ್ರೋ ನನ್ನ ಮಕ್ಕಳ ಅದ್ಯಾರಿದ್ದೀರಾ ನಾನು ನೋಡ್ತೀನಿ ಮೊಂಡು ಬಿದ್ದು ಬಿಟ್ಟಿದ್ದೀನಿ ಸುಮ್ಮನೆ ಇರಲ್ಲ ಆನೆ ಬಲ ಬಂದಿದೆ ಅಂತ ಮಾಜಿ ಡಿಸಿಎಂ ಪರಮೇಶ್ವರ್ ತೊಡೆ ತಟ್ಟಿದ್ದು ಯಾರ ಮೇಲೆ ಅನ್ನುವಂತಹ ಪ್ರಶ್ನೆ ಈಗ ಹುಟ್ಕೊಂಡಿರುವಂಥದ್ದು. ಕೊರಟಗೆರೆಯಲ್ಲಿ ಮತ್ತೆ ಪರಮೇಶ್ವರ್ ಸೋಲಿಸಲು ತಂತ್ರ ನಡೀತಾ ಇದೆಯಂತೆ. ಸ್ವಪಕ್ಷದವರಿಂದಲೇ ಪರಮೇಶ್ವರ್ ಸೋಲಿಸಲು ಆಗಿದೆಯಂತೆ ಬಿಗ್ ಪ್ಲಾನ್. ಅದಕ್ಕೆ ಸ್ವಪಕ್ಷೀಯವರ ವಿರುದ್ಧನೇ ತೊಡೆ ತಟ್ಟಿದ್ರ ಪರಮೇಶ್ವರ್ ಅವರು. ಏಕವಚನದಲ್ಲಿ ಯಾವತ್ತೂ ಕೂಡ ಏರು ಧ್ವನಿಯಲ್ಲಿ ಮಾತನಾಡಿರಲಿಲ್ಲ ಪರಮ್ ಅವರು. ಇನ್ನು ಇದೇ ಮೊದಲ ಬಾರಿಗೆ ಫುಲ್ ಗರಂ ಆಗಿದ್ದಾರೆ ಪರಮೇಶ್ವರ್ ಅವರು. ಪರಮೇಶ್ವರ್ ಹೇಳಿಕೆ ನಾನಾ ವ್ಯಾಖ್ಯಾನ ಚರ್ಚೆಗಳಿಗೆ ನಾಂದಿ ಹಾಡ್ತಾ ಇದೆ. ಯಾರದು ಧೈರ್ಯ ನಿಮ್ದು ಧೈರ್ಯ ಮಂಡಿ ಬಿದ್ದುಬಿಟ್ಟಿದ್ದೀನಿ. ಏನಾಗಂಗಿಲ್ಲ ನನಗೆ, ಮೀಸೇನೂ ಇಲ್ಲ ಪೀಸೇನೂ ಇಲ್ಲ. ಇದೀಗಪ್ಪ ನಾನು ಸುಮ್ಮನೆ ಇರೋನಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ನೀವೇನು ಬೆನ್ನಿಗೆ ಇವತ್ತು ಎಷ್ಟು ಆನೆ ಬಲ ಬಂದಿದ್ದೀರಿ ನಮಗೆ. ಮೊನ್ನೆ ಗೊಲ್ಲರ ಸಮುದಾಯದವರು ಕಾರ್ಯಕ್ರಮ ಮಾಡಿ ಅವರೆಲ್ಲ ಒಂದೇ ಮಾತು, ಅಣ್ಣ ನಾವು ಮಾತಿಗೆ ನಿಂತೀವಿ ಗೊಲ್ಲರು, ನಾವು ಮಾತಿಗೆ ತಪ್ಪೋದಿಲ್ಲ, ನಾವು ನಿನ್ ಜೊತೆ ನಲ್ಲಿದ್ದೀವಿ. ಸಮುದಾಯ, ಇಡೀ ಸಮುದಾಯ ಆ ಮಾತು ಹೇಳಿದ್ರು. ಸವಿತಾ ಸಮಾಜದವ್ರು ಹೇಳಿದ್ರು, ಮಡಿವಾಳದವರು ಕಾರ್ಯಕ್ರಮ ಮಾಡ್ತಾ ಇದ್ರು. ಎಲ್ಲ ಸಮುದಾಯಗಳು ಇವತ್ತಿನ ದಿವಸ ಪರಮೇಶ್ವರ್ ಬೇಕು ಪರಮೇಶ್ವರ್ ಬೇಕು ಪರಮೇಶ್ವರ್ ಬೇಕು ಹಠಕ್ಕೆ ಬಿದ್ದೀವಿ. ಬಂದ್ರೆ ಯಾರು ಗೊತ್ತಿಲ್ಲ ನೋಡ್ತೀನಿ ನಾನು ಹಠಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ವಿಠಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಠಲ್, ಇಲ್ಲಿ ಪರಮೇಶ್ವರ್ ಅವರು ನಿಜಕ್ಕೂ ತೊಡೆ ತಟ್ಟಿದ್ದು ಯಾರಿಗೆ, ಸಂದೇಶ ಕೊಟ್ಟಿದ್ದು ಯಾರಿಗೆ ಅಂತ? ಚೇತನ್, ಪರಮೇಶ್ವರ್ ಅವರ ರಾಜಕಾರಣ ಜೀವನದಲ್ಲೇ ಇದೇ ಮೊದಲ ಬಾರಿಗೆ ಪರಮೇಶ್ವರ್ ಅವರು ಇಷ್ಟೊಂದು ಅಬ್ಬರವಾಗಿ ಮಾತಾಡಿರ್ತಕ್ಕಂಥದ್ದು, ಮತ್ತೆ ತೊಡೆ ತಟ್ಟೋ ಲೆವೆಲ್ಗೆ ಬರೋ ನನ್ನ ಮಕ್ಕಳ ಎಂಬ ಒಂದು ಮಾತುಗಳನ್ನ ಆಡೋ ಮಟ್ಟಕ್ಕೆ ಇದೇ ಮೊದಲನೇ ಸರ್ತಿ ಅವರ ಸುಮಾರು 40-50 ವರ್ಷ ರಾಜಕಾರಣದಲ್ಲಿ ಇದೇ ಮೊದಲನೇ ಸರ್ತಿ ಅವರು ಈ ತರ ಮಾತಾಡಿರ್ತಕ್ಕಂಥದ್ದು. ಏನು ಕಳೆದ 2013ರ ಚುನಾವಣೆಯಲ್ಲಿ ಅವರು ಕೊರಟಗೆರೆ ಕ್ಷೇತ್ರದಿಂದ ಸೋಲ್ತಾರೆ. ಸೊ ಅಲ್ಲಿಂದನೂ ಕೂಡ ಅವರಿಗೆ ಒಂದು ಅನುಮಾನ ಇರುತ್ತೆ, ಸ್ವಪಕ್ಷದವರು ಸೇರಿರ್ತಾರೆ, ಮತ್ತೆ ಬೇರೆ ಬೇರೆ ಪಕ್ಷದವರೆಲ್ಲ ಸೇರಿ ನನ್ನ ಸೋಲಿಗೆ ಕಾರಣ ಆಗಿದ್ರು. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ಈ ತರದೊಂದು ಎಲ್ಲೋ ಒಂದು ಕಡೆ ಮಸರತ್ತು ನಡೀತಾ ಇದೆ, ಎಲ್ಲೋ ಒಂದು ಕಡೆ ಈ ತರದೊಂದು ಪ್ಲಾನ್ ನಡೀತಾ ಇದೆ ಅಂತ ಹೇಳಿ ಅವರಿಗೆ ಒಂದು ಅನುಮಾನ ಬಂದಿರುತ್ತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಕಳೆದ ಒಂದು ವಾರದಿಂದ ತುಮಕೂರು ಜಿಲ್ಲೆ ಕೊರಟಗೆರೆ ಕ್ಷೇತ್ರದಲ್ಲಿ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಮತ್ತೆ ತಿಕ್ಕಾಟಗಳು ನಡೆತಕ್ಕಂಥದ್ದು. ಇದನ್ನೆಲ್ಲ ಅಬ್ಸರ್ವ್ ಮಾಡತಕ್ಕಂಥ ಪರಮೇಶ್ವರ್ ಇವತ್ತು ಏನು ಒಂದು ಒಕ್ಕಲಿಗರ ಸಮುದಾಯದ ಒಂದು ಸಮಾವೇಶದಲ್ಲಿ ಆ ಒಂದು ಮಾತನಾಡಿರ್ತಕ್ಕಂಥದ್ದು. ಏನು ಅಂದ್ರೆ ಎಲ್ಲರಿಗೂ ಕೂಡ ಒಂದು ಮೆಸೇಜ್ ಹೋಗ್ಬೇಕು, ಈ ಕಡೆ ಬಿಜೆಪಿಯವ್ರಿಗೂ ಆಗಿರ್ಬೋದು, ಮತ್ತೆ ಈ ಕಡೆ JDS ನವ್ರಿಗೂ ಆಗಿರ್ಬೋದು, ಮತ್ತೆ ಈ ಕಡೆ ಸ್ವಪಕ್ಷದವ್ರಿಗೂ ಆಗಿರ್ಬೋದು, ಎಲ್ಲರಿಗೂ ಕೂಡ ಒಂದು ಕ್ಲಿಯರ್ ಮೆಸೇಜ್ ನ ಕೊಟ್ಟಿರ್ತಕ್ಕಂಥದ್ದು. ಈ ಸರ್ತಿ ನಾನು ಮೊಂಡು ಬಿದ್ದಿದ್ದೀನಿ, ಯಾರೇ ಬಂದ್ರು ಏನು ಮಾಡೋದಕ್ಕಾಗಲ್ಲ, ಎಲ್ಲದಕ್ಕೂ ನಾನು ರೆಡಿ ಇದ್ದೀನಿ ಎಂಬ ಒಂದು ಅರ್ಥದಲ್ಲಿ ಮಾತಾಡಿರ್ತಕ್ಕಂಥದ್ದು. ಚೇತನ್, ಓಕೆ ಥ್ಯಾಂಕ್ ಯು ವಿಠಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಯಾರು ಗೊತ್ತಿಲ್ಲ ನೋಡ್ತೀನಿ ನಾನು ಹಠಕ್ಕೆ ಬಿದ್ದಿದ್ದೀನಿ. ಯಾರದು ಧೈರ್ಯ ನಿಮ್ದು ಧೈರ್ಯ ಮಂಡಿ ಬಿದ್ದುಬಿಟ್ಟಿದ್ದೀನಿ. ಏನಾಗಂಗಿಲ್ಲ ನನಗೆ, ಮೀಸೇನೂ ಇಲ್ಲ ಪೀಸೇನೂ ಇಲ್ಲ. ಇದೀಗಪ್ಪ ನಾನು ಸುಮ್ಮನೆ ಇರೋನಲ್ಲ, ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಬೆಂಬಲ ನೀವೇನು ಬೆನ್ನಿಗೆ ಇವತ್ತು ಎಷ್ಟು ಆನೆ ಬಲ ಬಂದಿದ್ದೀರಿ ನಮಗೆ. ಮೊನ್ನೆ ಗೊಲ್ಲರ ಸಮುದಾಯದವರು ಕಾರ್ಯಕ್ರಮ ಮಾಡಿ ಅವರೆಲ್ಲ ಒಂದೇ ಮಾತು, ಅಣ್ಣ ನಾವು ಮಾತಿಗೆ ನಿಂತೀವಿ ಗೊಲ್ಲರು, ನಾವು ಮಾತಿಗೆ ತಪ್ಪೋದಿಲ್ಲ, ನಾವು ನಿನ್ ಜೊತೆ ನಲ್ಲಿದ್ದೀವಿ.